ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಡಾನ್ಸ್ ಪ್ರೊಫೆಷನಲ್ ಡಾನ್ಸರ್ ತಮನ್ನಾ ಅವರ ಒಂದು ಸ್ಪೆಷಲ್ ಅಪಿಯರೆನ್ಸ್ ಇತ್ತು. ಸೊ ಅವ್ರ ಜೊತೆ ಡಾನ್ಸ್ ಮಾಡಿದ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಲವ್ಲಿ ಯಾಕೆಂದ್ರೆ ಅವ್ರದ್ದು ಒಂದು ಡ್ಯಾನ್ಸಿಂಗ್ ಅನ್ನೋದೇನು ಹೇಳಿದ್ರಿ ನೀವು ಇವಾಗ, ಶಿ ಇಸ್ ಎ ವಂಡರ್ಫುಲ್ ಡ್ಯಾನ್ಸರ್, ನೋ ಡೌಟ್. ಅದ್ರ ಜೊತೆ ಎಕ್ಸ್ಪ್ರೆಷನ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ಡ್ಯಾನ್ಸ್ ಒಂದು ಮಾಡಿಬಿಟ್ರೆ ಆಗೋದಿಲ್ಲ. ಸೊ ಅವರಿಂದ ನಾನು ತುಂಬ ಕಲಿತೆ ಆ್ಯಕ್ಚುಲಿ. ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಅಷ್ಟೊಂದು ಟೈಮ್ ಕೊಟ್ಟು ಅಷ್ಟೊಂದು ಇದೆಲ್ಲ ಹೋಗಿ ಶೂಟಿಂಗ್ ಸೆಟ್ ಅಲ್ಲಿ ನನಗೆ ಇದೊಂದು ಸಿನಿಮಾಗೆ ನಾನು ಸ್ವಲ್ಪ ಪರ್ಸನಲಿ ಇಂಟ್ರೆಸ್ಟ್ ತಗೊಂಡೆ. ನಾನು ಯಾಕೆಂದರೆ ನನಗೆ ರಾಜಕೀಯದ ಒತ್ತಡದಲ್ಲಿ ಭಾಳ ಜನ ನನ್ನ ಮೇಲೆ ಟೀಕೆನೂ ಮಾಡಿದರು, ಮಗನ ಸಿನಿಮಾನೇ ಹೆಚ್ಚಾಗಿದೆ, ರಾಜಕೀಯ ಇಲ್ಲ, ಬೇರೆ ಇದಕ್ಕೆಲ್ಲ ಬರ್ತಾ ಇಲ್ಲ ಅಂತ ಹೇಳಿ. ಆದರೆ ನನಗೊಂದು ಜವಾಬ್ದಾರಿ ಇತ್ತು, ಅವನನ್ನು ರಾಜಕೀಯಕ್ಕೆ ಇಳಿಬೇಕು ಅಂತೇಳಿ ನಮ್ಮ ಕೆಲವು ಕಾರ್ಯಕರ್ತರುಗಳು ಪ್ರೆಷರ್ ಆಗ್ತಿದ್ರು. ಆಮೇಲೆ ನಾನೇ ಅವ್ನಿಗೆ ಒಂದು ಬಾರಿ ಹೇಳಿದೆ, ನಾನು ಬೇಡ ಮಗನೇ, ರಾಜಕೀಯ ಸವಾಸ ಬೇಡ, ನೀನು ಏನಾದ್ರು ಹೊಸ ಒಂದು ಫೀಲ್ಡ್ ಆಯ್ಕೆ ಮಾಡ್ಕೊಂತೇಳಿ. ಆಗ ಅವನೇ ಹೇಳಿದೆ, ನಾನು ಸಿನಿಮಾ ನನಗೆ ಸುಮಾರು 10 ವರ್ಷದಿಂದ ನನಗೆ ಆಸೆ ಸಿನಿಮಾದಲ್ಲಿ ಮಾಡಿಸ್ಬೇಕು ಇವನ್ನ ಅಂತೇಳಿ. ನಿಖಿಲ್, ಈಗ ನಿಮ್ಮ ಒಂದು ಇದರಲ್ಲಿ ಬಂದಾಗ ಎಷ್ಟೊಂದು ಜನ ಇವಾಗ ನಿಮಗೆ ರೋಲ್ ಮಾಡೆಲ್ಸ್ ಅಂತ ಇದ್ದೇ ಇರ್ತಾರೆ ಇಂಡಸ್ಟ್ರಿಯಲ್ಲಿ. ನೆಕ್ಸ್ಟ್ ಡೈರೆಕ್ಷನಲ್ಲಿ ಅಂತಂದರೆ ಯಾರು ಆ ಡೈರೆಕ್ಷನಲ್ಲಿ ನನಗೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ ನಿಮಗೆ? ನೀವಾಗಲೇ ಹೇಳ್ದಂಗೆ ಇವಾಗ ಒಂದು ವಿಷಯ ಏನಂತ ಹೇಳಿದ್ರೆ ಮೇಡಮ್, ಇವತ್ತು ಸ್ಟೋರಿ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ವಿಷಯ ಏನಂದರೆ ಯಾರು ಪ್ಯಾಷನೇಟಾಗಿ ವರ್ಕ್ ಮಾಡ್ತಾರೆ, ನಾನು ಅವ್ರ ಜೊತೆ ಮಾತ್ರ ವರ್ಕ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಸಿನಿಮಾ ಅನ್ನೋದು ನನಗೆ ಜೀವನ, ಇವತ್ತು ನನ್ನ ಜೀವ ಇದು. ಸೊ ನನಗೆ ಪ್ಯಾಷನ್ ತುಂಬ ಇಂಪಾರ್ಟೆಂಟ್. ಈ ಸಿನಿಮಾದಲ್ಲಿ ನಿಮಗೆ ಇಷ್ಟವಾದಂಥ ಒಂದು ವಿಚಾರ ಅಂದರೆ ಯಾವುದು? ಬಹುಶಃ ಸೆಲ್ಫಿ ಸಾಂಗ್ ಏನಿದೆ, ತುಂಬ ಎಫರ್ಟ್ ಹಾಕಿ ಮಾಡಿದ್ದೀನಿ. ವೆನ್ ಇಟ್ ಕಮ್ಸ್ ಟು ಸಾಂಗ್, ಸೆಲ್ಫಿ ಸಾಂಗಲ್ಲಿ ತುಂಬ ಎಫರ್ಟ್ ಹಾಕಿದ್ದೀನಿ. ಓಕೆ, ಅದು ಬಿಟ್ಟರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ದೃಶ್ಯ. ಇಂಟರ್ವ್ಯೂ ಅಲ್ಲಿ ಒಂಚೂರು ವಿಭಿನ್ನತೆ ಇರಲಿ ಅನ್ನೋ ಕಾರಣಕ್ಕೆ ನಿಖಿಲ್ ನಿಮಗೆ 3 ಪ್ರಶ್ನೆಗಳು ಕೇಳ್ತಾರೆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ. ಸಿನಿಮಾ ರಿಲೀಸ್ ಆಗಿರೋಂಥ ಒಂದು ಇದರಲ್ಲಿ ಫಸ್ಟ್ ಹೇಳಬೇಕಾಗಿತ್ತು, ನಾನು ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ, ಏನು ಮೇಡಮ್ ನೀವು ಸಡನ್ ಆಗಿ ಹಿಂಗೆ ಮಾಡ್ತಾ ಇದ್ದೀರಿ. 3 ಪ್ರಶ್ನೆಗಳು ಅಪ್ಪ ನಿಮ್ಮನ್ನ ಕೇಳ್ತಾರೆ. 3 ಪ್ರಶ್ನೆಗಳು ಅಪ್ಪ ಕೇಳೋದಾದ್ರೆ ನಿಮಗೆ, ನಿನಗೆ ಸಿನಿಮಾ ಅವನಿಗೇನು ಕೇಳಂತಿಲ್ಲ. ಒಂದೇನಂದ್ರೆ ನಾನು ಮುಂದೆ ಸಿನಿಮಾ ಮಾಡಬೇಕಾದ್ರೂ ಕತೆ ಯಾವ ರೀತಿ ಇರಬೇಕು ಅನ್ನೋದು ಕೇಳ್ತೀನಿ. ಮುಂದಿನ ಈಗ ಪ್ರಶ್ನೆ ಹೇಳಿದಾಗೆ ಮುಂದಿನ ಕತೆ ಏನಿರಬೇಕಪ್ಪ ಅಂತ ಕೇಳ್ತೀನಿ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ಒಂದು ಕ್ಯಾರೆಕ್ಟರ್ ಯೋಚನೆ ಮಾಡಿದ್ದೀನಿ, ಪರ್ಟಿಕ್ಯುಲರ್ ಆಗಿ ಒಂದು ಕ್ಯಾರೆಕ್ಟರ್ ಯೋಚನೆ ಮಾಡಿದ್ದೀನಿ. ಯಾರು ಸೌತಲ್ಲಿ ಟ್ರೈ ಮಾಡಿಲ್ಲ. ಅದು ನಾನು ಇನ್ನು ಹೇಳಕ್ಕೆ ಇಷ್ಟಪಡೋದಿಲ್ಲ, ಒಂದು ಸ್ವಲ್ಪ ಟೈಮ್ ಆದಮೇಲೆ ಬರಲಿ, ಅದು ಇಷ್ಟು ಬೇಗ ಬಂದರೆ ಚೆನ್ನಾಗಿರೋದಿಲ್ಲ. ಸೊ ಆ ಕ್ಯಾರೆಕ್ಟರ್ ಮೇಲೆ ವರ್ಕ್ ಮಾಡ್ತೀನಿ ನಾನು. ನಮ್ಮ ತಂದೆಯವ್ರಿಗೂ ಕೈಂಡ್ ಆಫ್ ಗೊತ್ತು ಅದು ಕ್ಯಾರೆಕ್ಟರ್ ಏನು ಅಂತ. ಇಟ್ಸ್ ಎ ವೆರಿ ಟಫ್ ಕ್ಯಾರೆಕ್ಟರ್. ಯಾಕೆಂದರೆ ನನಗೇನಂದರೆ ನನಗೆ ಚಾಲೆಂಜಸ್ ಇಷ್ಟ ಲೈಫಲ್ಲಿ. 2ನೇ ಪ್ರಶ್ನೆ ಸರ್, ಏನು ಕೇಳ್ತೀರಾ? ಈಗ ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡು ಸಿನಿಮಾ ಮಾಡಿದ್ದೀನಿ, ಈ ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಗಿಫ್ಟ್ ಏನು ನೀನು ಕೊಡ್ತೀಯ ನನಗೆ ಅಂತ ಒಂದು ಪ್ರಶ್ನೆ. ಆ್ಯಕ್ಚುಲಿ ನನಗೇನು ಕೊಡೋಕೆ ಆಗೋದಿಲ್ಲ ಮೇಡಮ್. ಅಂದರೆ ಇವತ್ತು ಒಂದು ಪ್ರೊಡಕ್ಷನ್ ಅಂತ ಒಂದು ವಿಷಯ ತೆಗ್ದು ಹೊರತಾಗಿ ಆ್ಯಕ್ಚುಲಿ ನಮ್ಮ ಫಾದರ್ ಇವತ್ತು ನನ್ನ ಒಂದು ಮಗನಿಗೆ, ಅಂದರೆ ನಾನು ಯಾವಾಗಲೂ ಎಷ್ಟೋ ಸಲ ಹೇಳಿದ್ದೀನಿ ಮೀಡಿಯಾಸಲ್ಲೂ, ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ, ಯಾವ ತಂದೆ ಕೂಡ ಒಬ್ಬ ಮಗನಿಗೆ ಇಷ್ಟೊಂದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಕೂಡ ನನ್ನ ಮಕ್ಕಳಿಗೆ ಇಷ್ಟು ಮಾಡ್ತೀನೋ ಅಲ್ವಾ ನನಗೆ ಗೊತ್ತಿಲ್ಲ. ರಾಜಕಾರಣಿನೂ ಆಗದೆ, ನಟನೂ ಮಾಡದೆ ಇದ್ದಿದ್ರೆ ಮುಂದೆ ಏನಾಗಬೇಕು ಅಂತ ಇದ್ದೆ ಅಂತ. ಒಂದು ರಾಜಕೀಯ ಇರ್ಬೋದು ಅಥವಾ ಒಂದು ಚಾನಲ್ ಇರ್ಬೋದು, ಅದು ನಮ್ಮ ತಂದೆ ತಾಯಿ ಮಾಡಿರೋದು ಅದನ್ನು. ಸೊ ಅಂದರೆ ಇವತ್ತು ಅದನ್ನು ನಾನು ನಡೆಸ್ಕೊಂಡು ಹೋಗೋದು ತುಂಬ ಸುಲಭ ಆಯ್ತು, ತುಂಬ ಸುಲಭ ಆಯ್ತು ಖಂಡಿತವಾಗ್ಲು. ಸೊ ತುಂಬ ಸುಲಭ ಇತ್ತು ಅದನ್ನು ನಡೆಸ್ಕೊಂಡು. ಸುಲಭ ಅಂತ ಅಲ್ಲ, ಎವ್ರಿ ಪ್ರೊಫೆಷನ್ ಹ್ಯಾಸ್ ಇಟ್ಸ್ ಓನ್ ಟಫ್ನೆಸ್, ಅಂದರೆ ಟಾಸ್ಕ್, ರಿಸ್ಕ್. ಬಟ್ ಏನಂತ ಹೇಳಿದ್ರೆ ನನಗೆ ನನ್ನದೇ ಆದಂಥ ಒಂದು ದಾರಿ, ಒಂದು ವ್ಯಕ್ತಿತ್ವ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದಿತ್ತು ತಲೆನಲ್ಲಿ. ಸೊ ದೇವ್ರ ದಯೆಯಿಂದ ನನಗೆ ದೇವರು ಯಾವಾಗ ಬುದ್ಧಿ ಕೊಟ್ಟು ಗೊತ್ತಿಲ್ಲ, ನಾನು ಇಲ್ಲಿಗೆ ಬಂದಿದ್ದು ನನ್ನ ಪುಣ್ಯ ಅಂತ. ಎಸ್, ಸೂಪರ್. ಅಪ್ಪನ ಪ್ರಶ್ನೆಗಳು 3 ಪ್ರಶ್ನೆಗಳು ಮುಗೀತು. ಈಗ ಮಗನ ಪ್ರಶ್ನೆ. ನನ್ನ ಇಡೀ ಟ್ಯಾಲೆಂಟ್ಸಲ್ಲಿ, ಅಂದರೆ ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ಅದರಲ್ಲಿ ನಿಮಗೆ ನನ್ನ ಬೆಸ್ಟ್ ಪರ್ಫಾರ್ಮೆನ್ಸಸ್ ಏನು ಅನಿಸುತ್ತೆ? ಅದರಲ್ಲಿ 2ನೇ ಮಾತಿಲ್ಲ. ಈಗ ಭಾಳ ಜನ ತಿಳ್ಕೊಂಡಿರೋದು, ನಾನೇ ಆನ್ಸರ್ ಹೇಳ್ಬಿಡ್ತೀನಿ ಸ್ವಲ್ಪ. ಇಲ್ಲ ಹೇಳ್ತಾ ಇದ್ದಾರೆ, ಡ್ಯಾನ್ಸ್ ನೀನು ಮಾಡಲೇಬೇಕಿಲ್ಲ, ನೀನು ಬಿಡಲ್ಲ ಅಂತ ಗಲಾಟೆ. ಶೂಟಿಂಗ್ನಲ್ಲಿ ಆ ಕೊರಿಯೋಗ್ರಾಫರ್ ಹೇಳ್ಕೊಟ್ಟಿದ್ದು ಮಾಡಿದಾನೆ ಅಷ್ಟೇ. ಅವರ ಜೂನಿಯರ್ಸು ಪ್ರಾಕ್ಟೀಸ್ ಮಾಡಿಲ್ವಾ? ಅದನ್ನ ಬರ್ತಾರೆ. ಹಿಂದಿನ ದಿವಸ ನಾಳೆ ಏನು ಸ್ಟೆಪ್ಸ್ ಇರುತ್ತೆ, ಆ ಸ್ವಲ್ಪ ಅವ್ರ ಜೂನಿಯರ್ಸ್ ಬಂದು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್ ನೀವು ಕೇಳ್ಬೋದು. ಎಲ್ಲರೂ ನಾನು ರಾಜಕಾರಣಿ ಆಗ್ತೀನಿ ಅಂತ ಅನ್ಕೊಂಡಿದ್ರು ಅಪ್ಪ, ಬಟ್ ಆದರೆ ನಾನು ಹೀರೋ ಆಗಿ ಇವತ್ತೇನು ಎಲ್ಲರ ಮುಂದೆ ನಿಂತ್ಕೊಂಡಿದ್ದೀನಿ, ಏನು ಅನ್ಸುತ್ತೆ ನಿಮಗೆ? ನೀನು ಫಸ್ಟ್ ಸ್ಟೆಪ್ ಬಂದು ಕೇಳಿದ್ರೆ ನಾನು ಖುಷಿ ಪಟ್ಟೆ. ಅಫ್ಕೋರ್ಸ್, ಸಿಂಪಲ್ ಆನ್ಸರ್. 3ನೇದು ಇನ್ನೊಂದು ಕ್ವೆಶ್ಚನ್ ಉಳ್ಕೊಂಡಿದೆ. ನಾನು ಯಾವ ಹೀರೋ ಥರ ಹೆಸರು ಮಾಡಬೇಕು ಅನ್ನೋದು ನಿಮ್ಮ ಆಸೆ ಅಪ್ಪ? ತುಂಬ ದೊಡ್ಡ ಮಟ್ಟದಲ್ಲಿ ಅಭಿಮಾನ ಇಟ್ಕೊಂಡಂಥದ್ದು ಚಿಕ್ಕ ವಯಸ್ಸಿನಿಂದ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೇಲೆ. ಈಸಿ ಆನ್ಸರ್ ಅಣ್ಣ ಅವರು. ಅವರ ಆ ಕಲೆ ಏನಿದೆ ಅವರಲ್ಲಿತ್ತು, ಬಹುಶಃ ಅವರಿಗೆ ದೇವರು ಕೊಟ್ಟಂಥ ಗಾಡ್ ಗಿಫ್ಟ್ ಅದು.